ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಅವಿ ಹೇಳ್ತಿದ್ರು ನಿಮ್ಮ ರೂಮಲ್ಲಿ ಅವಿ, ಅಭಿ, ಸಂಧ್ಯಾ, ಸಮರ್ಥ ಅವ್ರ ಚಿಕ್ಕ ವಯಸ್ಸಿನ ಫೋಟೋಗಳಿದೆಯಂತೆ. ಎಲ್ಲರೂ ತುಂಬಾ ಮುದ್ದಾಗಿದ್ದಾರಂತೆ. ಮಕ್ಕಳಾಗಿದ್ದಾಗ ಎಲ್ಲರೂ ಮುದ್ದಾಗೇ ಇರ್ತಾರೆ, ಆದ್ರೆ ನನ್ನ ಮಕ್ಕಳು ದೊಡ್ಡವರಾದ್ಮೇಲೂ ಮುದ್ದಾಗೇ ಇದ್ದಾರೆ. ನಾನು ಚಿಕ್ಕವಳಿರ್ಬೇಕಾದ್ರೆ ತೆಗ್ದಿದ್ದ ಫೋಟೋಗಳು ಯಾವ್ದಾದ್ರು ಇದ್ದಿದ್ರೆ ನಾನು ಹೇಗಿದ್ದೀನಿ ಅಂತ ನೋಡ್ಕೋಬೋದಾಗಿತ್ತು. ಆದ್ರೆ ಆಶ್ರಮದಲ್ಲಿ ಆ ಥರ ಫೋಟೋಗಳೇ ತೆಗ್ದಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನೀನು ಈಗಲೇ ಇಷ್ಟು ಮುದ್ದಾಗಿದೆಯಾ, ನೀನು ಮಗು ಆಗಿದ್ದಾಗ ಕೇಳಬೇಕಾ? ತುಂಬ ಮುದ್ದಾಗಿರ್ತೀಯ. ನನಗೂ ಅಪ್ಪ ಅಮ್ಮ ಇದ್ದಿದ್ರೆ ನನ್ನ ಚಿಕ್ಕ ವಯಸ್ಸಿನ ಫೋಟೋಗಳು, ನಾನು ಹಾಕೊಳ್ತಿದ್ದ ಬಟ್ಟೆಗಳೆಲ್ಲ ತೆಗ್ದಿಡ್ತಿದ್ರು ಅಲ್ವಾ? ಈಗಷ್ಟೇ ಅವಳ ಅಮ್ಮನ ನೆನಪು ಮಾಡ್ಕೋತಿದ್ಲು, ಅಷ್ಟರಲ್ಲಿ ಅವ್ರದ್ದೇ ಕಾಲ್ ಬರ್ತಾ ಇದೆ. ಅಮ್ಮ, ಯಾರೋ ಕಾಲ್ ಮಾಡ್ತಿದ್ದಾರೆ, ನೀವ್ಯಾಕೆ ರಿಸೀವ್ ಮಾಡ್ತಿಲ್ಲ? ಅದು ವನಜ ಅವರು ಕಾಲ್ ಮಾಡ್ತಾ ಇದ್ದಾರೆ. ನೀನು ಅವ್ರ ಕಾಲ್ನ ರಿಸೀವ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಇದೊಂಥರ ಧರ್ಮ ಸಂಕಟ ಪೂರ್ಣ. ಏನಾಯಿತು ಇವ್ರಿಗೆ? ತುಳಸಿ ಅವರು ನನ್ನ ಫೋನೇ ರಿಸೀವ್ ಮಾಡ್ತಿಲ್ಲ. ನನ್ನ ಗಂಡ ಬೇರೆ ಪೂರ್ಣಿ ಬಗ್ಗೆ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಪೂರ್ಣಿ ಮೇಲೆ ಹೇಗೆ ಅನುಮಾನ ಬಂತು? ಒಂದು ವೇಳೆ ಪೂರ್ಣಿನೇ ನಮ್ಮ ಮಗಳು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಹಾಗೇನಾದ್ರೂ ಗೊತ್ತಾದರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಅಮ್ಮ, ಯಾರ್ದಿ ಫೋಟೋ? ಮಗು ಎಷ್ಟು ಮುದ್ದಾಗಿದೆ. ನಿನ್ಗೊಂದು ವಿಷಯ ಹೇಳ. ಹೇಳಿ ಅಮ್ಮ. ನಿನ್ಗೆ ಈ ವಿಷಯ ಕೇಳಿದ್ರೆ ತುಂಬ ಸಂತೋಷ ಆಗತ್ತೆ. ನಿನ್ನ ಸಂತೋಷ ನೋಡಿ ನನಗೂ ಸಂತೋಷ ಆಗತ್ತೆ. ಈ ಮಗು ಯಾರು ಗೊತ್ತಾ? ಯಾರಮ್ಮ? ನೀನೇ. ಈ ಫೋಟೋ ನಿಮ್ಮ ಹತ್ರ? ನನಗೆ ಅನ್ಪೂರ್ಣ ಅವ್ರು ಕೊಟ್ಟಿದ್ರು. ನೋಡು, ನೀನು ಮಗು ಆಗಿದ್ದಾಗ ಎಷ್ಟು ಮುದ್ದಾಗಿದೆಯಾ. ಅಮ್ಮ, ಇದು ನಿಜವಾಗ್ಲೂ ನಾನೇನಾ? ನಾನು ಇಷ್ಟು ಮುದ್ದಾಗಿದ್ನಾ? ನಾನು ಮೊದಲೇ ಹೇಳಿಲ್ವಾ? ಈಗ ಖುಷಿ ಆಯ್ತಾ ನಿನಗೆ? ತುಂಬ ಖುಷಿ ಆಯ್ತು. ಈ ಸರ ಇನ್ನು ನನ್ನ ಕೊರಳಲ್ಲೇ ಇದೆ. ಇದು ನನ್ನ ಅಪ್ಪ ಅಮ್ಮ ಹಾಕಿದ್ದಲ್ವಾ? ಪಾಪ ಪೂರ್ಣಿ, ಅಪ್ಪ ಅಮ್ಮ ಕಣ್ಮುಂದೆ ಇದ್ರೂ ಅವ್ರ ಪ್ರೀತಿನ ಪಡ್ಕೊಳಕ್ಕಾಗ್ತಿಲ್ಲ. ಅವರೇ ಅಪ್ಪ ಅಮ್ಮ ಅಂತ ತಿಳ್ಕೊಳಕ್ಕೂ ಆಗ್ತಿಲ್ಲ. ಎಲ್ಲ ಸತ್ಯ ನನಗೆ ಗೊತ್ತಿದ್ರು ಇವಳ ದುಃಖನ ನನ್ನಿಂದ ದೂರ ಮಾಡೋಕ್ಕಾಗ್ತಿಲ್ಲ. ಇಂಥ ಪರಿಸ್ಥಿತಿ ಯಾಕೆ ತಂದೆ ದೇವ್ರೆ?
ಅವ್ರು ರಿಸೀವ್ ಮಾಡ್ತಿಲ್ಲ? ತುಳಸಿ ಅವರೇ, ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ದಯವಿಟ್ಟು ನನ್ನ ಫೋನ್ ರಿಸೀವ್ ಮಾಡಿ. ಪೂರ್ಣಿ, ಒಂದು ನಿಮಿಷ ಬಂದೆ. ತುಳಸಿಯವರೇ, ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ನೀವು? ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನು ವಿಷಯ? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ತುಳಸಿಯವರೇ, ಜನಾರ್ದನ್ ಅವರು ಆಶ್ರಮಕ್ಕೆ ಹೋಗಿದ್ದಾರೆ. ಪೂರ್ಣಿ ಮತ್ತೆ ಮಗು ಬಗ್ಗೆ ವಿಚಾರಿಸ್ತಿದ್ದಾರೆ. ಅನ್ನಪೂರ್ಣಮ್ಮನವರು ನನಗೆ ಕಾಲ್ ಮಾಡಿದ್ರು. ಅದಕ್ಕೆ ನಂಗೆ ತುಂಬ ಆತಂಕ ಆಗ್ತಿದೆ. ಹೆದರಬೇಡಿ, ಖಂಡಿತ ಅನ್ನಪೂರ್ಣ ಅವರು ಪೂರ್ಣಿ ವಿಷಯನ ಬಿಟ್ಕೊಡೋದಿಲ್ಲ. ಆದರೆ ನಿಮ್ಮ ಯಜಮಾನ್ರಿಗೆ ಯಾಕೆ ಇಂಥ ಅನುಮಾನ ಬಂತು? ಅದೇ ಗೊತ್ತಾಗ್ತಿಲ್ಲ. ಮೊನ್ನೆ ನಿಮ್ಮ ಮನೆಗೆ ಬಂದಾಗ ಪೂರ್ಣಿ ಕತ್ತಲಿರೋ ಸರನ ಇವರೇನಾದ್ರೂ ನೋಡ್ಬಿಟ್ರ? ನೀವು ಅವ್ರನ್ನ ನಿಮ್ಮ ಮನೆಗೆ ಕರೀಲೇಬಾರ್ದಾಗಿತ್ತು. ಗಾಬರಿ ಆಗಬೇಡಿ, ಏನೂ ಆಗಲ್ಲ. ಅನ್ನಪೂರ್ಣ ಅವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಪೂರ್ಣಿ ವಿಷಯನ ಜನಾರ್ದನ್ ಅವ್ರ ಹತ್ರ ಹೇಳಲ್ಲ. ಧೈರ್ಯವಾಗಿರಿ. ಪೂರ್ಣಿನೇ ಜನಾರ್ದನ್ ಅವ್ರ ಮಗಳು ಅಂತ ಹೇಳೋ ಹಾಗಿದ್ದಿದ್ರೆ ಇಷ್ಟು ದಿನ ಬೇಕಿರಲಿಲ್ಲ. ಅವ್ರು ಖಂಡಿತ ಹೇಳಲ್ಲ. ಅಮ್ಮ, ನೀವು ಏನು ಮಾತಾಡ್ತಿದ್ರಿ? ಪೂರ್ಣಿ ಅಪ್ಪ ಅಮ್ಮ ಯಾರು ಅಂತ ನಿಮ್ಗೆ ಗೊತ್ತಿದೆ? ಯಾರಮ್ಮ ಅದು? ನೀವು ಯಾರ ಹತ್ರ ಮಾತಾಡ್ತಿದ್ರಿ? ಅಭಿ, ಅದು ನಾನಿಷ್ಟೊತ್ತು ನೀವು ಜನಾರ್ದನ್ ಅವ್ರ ಹೆಸರು ಹೇಳ್ತಿದ್ರಿ. ಯಾಕಮ್ಮ? ಈಗ ಹಿಂದೆ ಪೂರ್ಣಿ ತನ್ನ ಮಗಳು ಅಂತ ಹೇಳಿ ಅವ್ರು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡಿದ್ರು. ಈಗ ನಿಮ್ಮ ಬಾಯಲ್ಲಿ ಅವ್ರ ಹೆಸರು ಬರ್ತಿದೆ. ಹೇಳಿ ಅಮ್ಮ, ಏನು ನಡೀತಾ ಇದೆ ಇಲ್ಲಿ? ಜನಾರ್ದನ್ ಮತ್ತು ವನಜಾ ಅವ್ರಿಗೂ ಪೂರ್ಣಿಗೂ ಏನಾದರೂ ಸಂಬಂಧ ಇದೆಯಾ? ಮಾತಾಡಿ ಅಮ್ಮ. ಅದನ್ನು ನಾನು ಹೇಳ್ತೀನಿ. ಜನಾರ್ದನ್ ಮತ್ತು ವನಜಾ ಅವರು ಪೂರ್ಣಿಗೆ ಅಪ್ಪ ಅಮ್ಮ. ಪೂರ್ಣಿ ಅವರ ಮೊದಲನೇ ಮಗಳು. ಈ ವಿಷಯ ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.